ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಚೆನ್ನಾಗಿದ್ಯಾ? ಮಾಡ್ಬೋದಾ? ತಿನ್ಬೋದಾ? Hello, welcome back to Adge Partner with Kritika. I am back with Archana ma'am. Hi, welcome to Adge Partner. Thank you. ಸೊ ಅರ್ಚನಾ ಮ್ಯಾಮ್ ಬಂದಿದ್ದಾರೆ ಅಂತಂದ್ರೆ ಒಂದು 5 ನಿಮಿಷದಿಂದ 10 ನಿಮಿಷದಲ್ಲಿ ಪಟಾಪಟ್ ಅಂತ ಅಡುಗೆ ಹೇಗೆ ಮಾಡೋದು ಅಥವಾ ರೆಸಿಪೀಸ್ಗಳನ್ನ ಅಂಥ ರೆಸಿಪಿಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ತಿನ್ಸಿದ್ದಾರೆ ನಮಗೂ ಕೂಡ. ಸೊ ಇವತ್ತು ಕೂಡ ರೆಡಿ ಆಗಿದ್ದಾರೆ. ಸೊ ಏನ್ ಹೇಳ್ಕೊಡ್ತಾರೆ ಅದನ್ನ ನೋಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಾನು ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದು ನನಗೊಂದು ಎನರ್ಜಿ ಕೊಡುತ್ತೆ. ಹಾಗೆ ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ಅರ್ಚನಾ ಮ್ಯಾಮ್ ಇವತ್ತು ನನ್ನ ಅಡುಗೆ ಪಾರ್ಟ್ನರ್ ಅಲ್ಲಿ ಪಾರ್ಟ್ನರ್ ಆಗಿ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಅಂದ್ರೆ ಯೂಶಲಿ ಆಶಾ ಶುಕ್ರವಾರ ತುಂಬಾ ಟ್ರೆಡಿಷನಲ್ ಆಗಿರ್ತಾರೆ. ಕೆಲವರು ಉಪವಾಸ ಮಾಡ್ತಾರೆ, ಉಪವಾಸದಲ್ಲಿ ಹಸ್ಕೊಂಡು ಇರ್ತಾರೆ. ಹಸ್ಲಕ್ ಆಗದೆ ಇರೋರು ಆಲ್ಟರ್ನೇಟಿವ್ ಹುಡುಕ್ತಾರೆ. ಏನ್ ತಿನ್ನೋಣ, ಅನ್ನ ಬಿಟ್ಟು ಏನ್ ತಿನ್ನೋಣ, ರೈಸ್ ಬದ್ಲಿಗೆ ಏನ್ ತಿನ್ನೋಣ, ಚಪಾತಿ ಅಯ್ಯೋ ಕಷ್ಟ ಹೊತ್ಕೊಂಡು ಅಥವಾ ಇನ್ನೇನೋ ತುಂಬಾ ಕಷ್ಟ ಪಡ್ಬೇಕು, ಅದಕ್ಕೆ ಒಂದು ಆಪ್ಷನ್ ತಂದಿದ್ದೀನಿ ನಾನು. ಸೊ ಆಷಾಢ ಸ್ಪೆಷಲ್ ಅಂತಾನೆ ಹೇಳ್ಬೋದು ಈ ಸೆಗ್ಮೆಂಟ್ ನ. ಸೊ ಏನ್ ರೆಸಿಪಿ ಹೇಳ್ಕೊಡ್ತಾ ಇದ್ದಾರೆ? ಫಸ್ಟ್ ಮೊದಲನೇದು ರವಾ ಸ್ವೀಟ್ ಪಡ್ಡು. ಮನೇಲೆ ಇರೋ ಇಂಗ್ರೀಡಿಯೆಂಟ್ ಅಂತ ನನ್ಗಂತೂ ಗೊತ್ತಾಯ್ತು. ಸೊ ನೋಡೋಣ ಅದಕ್ಕೆ ಏನ್ ಬೇಕು ಅಂತ. ಓಕೆ, ಬೆಲ್ಲ, ಓಕೆ, ತುಪ್ಪ, ನೀರು, ಇದು ಪಚ್ಚ ಕರ್ಪೂರ. ಕರ್ಪೂರ ಊಟಕ್ಕೆ ಉಪಯೋಗಿಸ್ತೀವಿ, ಸ್ವೀಟ್ಗೆ ಅಂತಾನೆ ಉಪಯೋಗಿಸ್ತೀವಿ. ಓಕೆ, ಸೊ ಎಲ್ಲರೂ ಏಲಕ್ಕಿ ಹಾಕ್ತಾರೆ, ಬಟ್ ಇದಕ್ಕೆ ಲಕ್ಷ್ಮಿಗೆ ತುಂಬಾ ಇಷ್ಟ ಪಚ್ಚ ಕರ್ಪೂರ. ಹಾಗಾಗಿ ನಾನು ಇಲ್ಲಿ ಪಚ್ಚ ಕರ್ಪೂರ ಯೂಸ್. ಶುರು ಮಾಡೋಣ? ಖಂಡಿತವಾಗ್ಲೂ ಶುರು ಮಾಡೋಣ. ಓಕೆ, ಇದಕ್ಕೆ ಹಾಕೊಂಡು ಒಂದು 2 ಸ್ಪೂನ್ ಅಷ್ಟು ನೀರಷ್ಟೇ. ಇದು ನೀರು 2 ಸ್ಪೂನ್, ಜಾಸ್ತಿನೂ ಬೇಡ. ಓಕೆ, ನಮಗೆ ಬೆಲ್ಲ ಕರಗಿದ್ರೆ ಸಾಕಷ್ಟೇ. ಓಕೆ, ಸೊ ಲೋ ಫ್ಲೇಮ್ ಅಲ್ಲಿ ಬೆಲ್ಲ ನೀರೊಂದು ಆದ್ರೆ ಸಾಕು. ಓಕೆ, ಸೊ ಬೆಲ್ಲದ ಪಾಕ ಬೇಡ, ಸ್ವಲ್ಪ ನೀರ್ ತರ ಆದ್ರೆ ಸಾಕು. ಯಾಕಂದ್ರೆ ನಾವು ಇದಕ್ಕೆ ನೀರ್ ಹಾಕೋತಿಲ್ಲ, ರವೆನ ಇದೇ ನೀರಲ್ಲೇ ಕಲಿಸ್ಕೊತಾ ಇದ್ದೀವಿ. ನಾನ್ ತಗೊಂಡಿರೋದು ಬಾಂಬೆ ರವೆ, ಅಂದ್ರೆ ಸಣ್ಣ ರವೆ ಅಂತ ಏನ್ ಹೇಳ್ತೀವಿ, ಚಿರೋಟಿ ರವೆ ಅಂತ ಹೇಳ್ತೀವಲ್ಲ ಅದು. ದಪ್ಪ ರವೆನೂ ಮಾಡ್ಬೋದು, ಆದ್ರೆ ದಪ್ಪ ರವೆ ತಗೊಂಡ್ರೆ 1-2 ಸಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇಟ್ಸ್ ಬೆಟರ್ ಸಣ್ಣ ರವೆ ತಗೊಳ್ಳೋದು. ಚಿರೋಟಿ ರವೆ ತಗೊಂಡ್ರೆ ಎನಿ ವಿಚ್ ವೈಸ್ ರವೆ ಯಾವಾಗಲೂ ಗೋಧಿಯಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು. ಯೂಶಲಿ ಕೆಲವರು ಮೈದಾ ಮಾಡ್ತಾರೆ, ಕೆಲವರು ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ. ಎವ್ರಿ ಮಂತ್ ಒಂದೊಂದು ಹಬ್ಬ ರೆಡಿ, ಎವ್ರಿ ವೀಕ್ ಒಂದೊಂದು ಹಬ್ಬ. ಆಷಾಢ ಶುಕ್ರವಾರ ಪ್ರತಿ ವಾರನೂ ಹಬ್ಬ. ಆಷಾಢದಲ್ಲಿ 4 ಶುಕ್ರವಾರ, 4 ಶುಕ್ರವಾರನೂ ಹಬ್ಬ. ಅದ್ರ ಮಧ್ಯದಲ್ಲಿ ಮೊದಲೇ ಕಾಸಿ ಅಂದ್ರೆ ಉಪವಾಸ ಹಬ್ಬ ಅಂತ ಬರುತ್ತೆ, ಅದು ಹಬ್ಬನೇ. ಸೊ ಹಾಗಾಗಿ ಎವ್ರಿಥಿಂಗ್ ಇಸ್ ಹಬ್ಬನೇ. ಹೆಣ್ಮಕ್ಳಂತೂ ಇಲ್ಲ ಇರ್ಲಿ. ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಈ ಬೈ ದ ಟೈಮ್ ಐ ಮಿಕ್ಸ್ ಪಡ್ಡು ಮೇಕರ್ನ ಇಟ್ಕೊಂಡಿರ್ತೀನಿ. ಓಕೆ, ಅದು ಹೀಟ್ ಆಗ್ಬೇಕಲ್ಲ ನಮ್ಗೆ. ಎಕ್ಸಾಕ್ಟ್ಲಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಓಕೆ, ರವೆ ಇದೆಯಲ್ಲ, ರವೆನ ಆಸ್ ಇಟ್ ಈಸ್ ಹೀಗೆ ಹಾಕೊಳ್ತೀನಿ ನಾನು. ಓಕೆ, ಬೆಲ್ಲದ ಪಾಕ ನಾವೇನು ಮಾಡ್ಕೊಂಡು, ಪಾಕ ಅಲ್ಲ ಬೆಲ್ಲದ ನೀರು ಏನು ಮಾಡ್ಕೊಂಡಿದ್ದೀವಿ ಅದು ಹಾಕ್ಕೊಂಡಿದ್ದೀವಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಇನ್ನೊಂಚೂರು ಬೆಲ್ಲ ಇದು ರವೆ ಇಟ್ಕೊಂಡಿದ್ದಲ್ಲ ಇದು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಅಂದರೆ ಇಷ್ಟೇ ತಗೋಬೇಕು. ಪುಡಿ ಮಾಡಿ ಕೈಯಲ್ಲಿ ಹಾಕ್ಬಿಡ್ಬೇಕಷ್ಟೇ. ಓಕೆ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಓಕೆ, we are ready to make ರವಾ ಸ್ವೀಟ್ ಪಡ್ಡು. ನಾನು ಇಲ್ಲೆಲ್ಲದಕ್ಕೂ ಒಂದು ಕಾಲು ಚಮಚ, ತುಂಬ ಅಲ್ಲ, 1/4 ಚಮಚದಷ್ಟು ತುಪ್ಪ, ಒಂದೊಂದು ಖಾನೆಗೂ 1 ಸ್ಪೂನ್ ಅಷ್ಟೇ. Can see golden brown ಬಂತು ಆಗಿದೆ. ಕರೆಕ್ಟಾ? ನೋಡು, ಯಾವುದರ ಜೊತೆ ನೆಂಚ್ಕೊಂಡು ತಿನ್ನೋದು ಆ ಥರ? ಸ್ವೀಟ್ ಏನಿಲ್ಲ, ತುಪ್ಪ ಹಾಕೊಂಡ ಮೇಲೆ, ಇನ್ನೂ ತುಪ್ಪ ತಿನ್ನೋರು ಇದು ತುಪ್ಪದಲ್ಲೇ ಮಾಡಿರ್ತೀವಿ.
ರವಾ ಪಡ್ಡು ರೆಡಿ, ಎಸ್ಪೆಷಲಿ ಸ್ವೀಟ್ ರವಾ ಪಡ್ಡು. ರವಾ ಸ್ವೀಟ್ ಪಡ್ಡು ತಿಂದು ಹೇಳು ಹೇಗಿದೆ ಅಂತ. ತುಂಬ ಕಲರ್ಫುಲ್ ಆಗಿ, ಟೇಸ್ಟ್ ಇನ್ನೂ ಮಾಡಿಲ್ಲ, ನೋಡ್ತಾ ಇದ್ರೆ ತುಂಬ ಕಲರ್ಫುಲ್ ಅನ್ನಿಸ್ತಾ ಇದೆ. ನಮ್ಮ ಈ ಮೊದಲನೇ ಆಷಾಢ ಶುಕ್ರವಾರದಲ್ಲಿ ಫಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ದೇವರಿಗೆ ತುಂಬಾ ಇಷ್ಟ ಆಗುವಂತಹ ತುಪ್ಪದಲ್ಲಿ ಮಾಡಿರೋದು, ಲಕ್ಷ್ಮಿ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಸೊ ಈ ರೆಸಿಪಿನ ಫಸ್ಟ್ ಆಷಾಢ ಶುಕ್ರವಾರದ ಸ್ಪೆಷಲ್ ಅಂತ ಹೇಳ್ತಾ ಈ ರೆಸಿಪಿನ ನೀವು ಟ್ರೈ ಮಾಡಿ, ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸರಿ, ದೇವಸ್ಥಾನದಲ್ಲಿ ಪ್ರಸಾದ ಸ್ಮೆಲ್ ಬರುತ್ತಲ್ಲ, ಅದೇ ತರ ಸ್ಮೆಲ್ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಸ್ವೀಟ್ ಸ್ವೀಟು ಬೇಕಾದವ್ರು ಹಾಕ್ತಾರೆ, ಯಾಕಂದ್ರೆ ಇದು ಪಡ್ಡು ಅಲ್ವಾ. ಆಮೇಲೆ ತುಪ್ಪ ಹೀರ್ಕೊಂಡಿದೆ. ಅವ್ರು ಆಕ್ಚುಲಿ ಹಾಗೆ ಹೇಳಿದ್ರು, ತುಂಬಾ ಹೀರ್ಕೊಳ್ಳುತ್ತೆ ತುಪ್ಪ, ಎಣ್ಣೆ ಹಾಕಿದ್ರೆ ಇನ್ನೂ ಜಾಸ್ತಿ. ಐ ಥಿಂಕ್ ಯು ಮಸ್ಟ್ ಟ್ರೈ. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಆಗಲೇ ಹೇಳಿದಾಗೆ ನನ್ನ ವಿಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಅಡುಗೆ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಚೆನ್ನಾಗಿ ತಿಂತಾ ಇರಿ, ಹೆಲ್ದಿ ಆಗಿರಿ. ಜೊತೆಗೆ ಸೈನಿಂಗ್ ಆಫ್. ಬಾಯ್.